ಸ್ನೇಹಿತರೆ, ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆಗೋದಕ್ಕೆ ಸಾಧ್ಯತೆ ಇದೆಯಾ? ನಾನು ಹೌದು ಅಂತ ಹೇಳ್ತಾನೆ. ಮ್ಯಾಗ್ನೆಟ್ ಎಂದ್ರೇನು? ಆಯಸ್ಕಾಂತ. ಆ ಮ್ಯಾಗ್ನೆಟ್ ಹತ್ರ ಏನಿಟ್ರೂ ಅದು ಸೆಳೆಯುತ್ತೆ. ನೀವೊಬ್ಬ ಆಕರ್ಷಕ ವ್ಯಕ್ತಿತ್ವವನ್ನು ಉಳ್ಳವರಾದರೆ ಜನ ನಿಮ್ಮ ಹತ್ರ ಅವರಾಗ ಅವರೇ ಬರ್ತಾರೆ. ಇದರ ಹಿಂದೆ ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣಾ ಕಾನೂನು ಅಂತ ಕೂಡ ಕೆಲಸ ಮಾಡ್ತದೆ. ಅದು ಯಾವಾಗ ಸಾಧ್ಯ ಅಂದರೆ ನಾವು ಪಾಸಿಟಿವ್ ಆಗಿದ್ದಾಗ ಸಾಧ್ಯ ಅಂತ ನನ್ನ ಒಂದು ಅರಿವಿಗೆ ಮತ್ತು ತಿಳುವಳಿಕೆಗೆ ಬಂದಿದೆ. ನೀವು ಕೂಡ ಅಯಸ್ಕಾಂತೀಯ ವ್ಯಕ್ತಿತ್ವ ಆಗೋದಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ಆಗಿ. ಆಗ್ಬೇಕಾದ್ರೆ ಏನೇನು ಮಾಡಬೇಕು? ಪರ್ಸನಾಲಿಟಿ ಅಂದ್ರೇನು, ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ನೀತಿ ಏನು? ನಾನು ಇತ್ತೀಚೆಗೆ ಒಂದು ಪುಸ್ತಕವನ್ನು ಕೂಡ ಬರೆದೆ, ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ. ಇದು Amazon.in ನಿಮ್ಮೆಲ್ಲರಿಗೂ ಲಭ್ಯ ಇರ್ತದೆ. ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು. ಎಸ್, ನೀವು ನಿಮ್ಮ ವ್ಯಕ್ತಿತ್ವವನ್ನ ಕನ್ನಡಿಯಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ನಾನು ಪ್ರಚುರಪಡಿಸಿರುವ ಅಂಶಗಳೇನೆಂದರೆ, ಶಾರೀರಿಕ ಅಂದರೆ ದೈಹಿಕ, ಮೆಂಟಲ್ ಮಾನಸಿಕ, ಇಂಟೆಲೆಕ್ಚುಯಲ್ ಬೌದ್ಧಿಕ, ಎಮೋಷನಲ್ ಭಾವನಾತ್ಮಕ, ಸ್ಪಿರಿಚುವಲ್ ಆಧ್ಯಾತ್ಮಿಕ, ಫೈನಾನ್ಷಿಯಲ್ ಆರ್ಥಿಕ, 6 ಅಂಶಗಳ ಕಡೆಗೆ ನಾವು ಗಮನಗಳನ್ನು ಕೊಟ್ಟುಕೊಂಡು, ಕ್ಲಿಯರಾ? 6 ಆಸ್ಪೆಕ್ಟ್ಸ್ ಜೊತೆಗೆ 4 ಅಂಶ ನಾವು ಗಮನ ಕೊಡಬೇಕು. ಅದರಲ್ಲಿ ಮೊದಲನೇ ಅಂಶ ನಾನು. ಅದು ಆ ನಾನು ಅನ್ನೋ ಇಂಪಾರ್ಟೆನ್ಸ್ಗೋಸ್ಕರ ನಾನು ಇಲ್ಲಿ ನಾನು ಅನ್ನೋದನ್ನು ಮರಿಬೇಡ್ರಿ ಅಂದ್ಬಿಟ್ಟು ಲೈಫ್ ನಮ್ದೇನೆ ಅಂತ ಪುಸ್ತಕ ಪ್ರಕಟ ಮಾಡಿದ್ದಾನೆ. ಇದು ಸಪ್ನಾ ಬುಕ್ಸ್ ಪಬ್ಲಿಷ್ ಮಾಡಾರೆ. sapnaonline.com ಕೂಡ ಲಭ್ಯ ಇದೆ. ಏನು? ಲೈಫು ನಮ್ದೇನೆ. ಒಂದ್ಸರಿ ಕಾಮೆಂಟ್ ಮಾಡಿ, ಬರೀರಿ, ಲೈಫು ನಮ್ದೇನೆ ಅಂದರೆ ಇನ್ಯಾರ್ದೂ ಅಲ್ಲ, ನಮ್ಮ ಲೈಫು ನಮ್ಮದು, ನಮ್ಮ ಪ್ರಯಾರಿಟಿ ಕೊಡೋದು. ಸೊ 6 ಅಂಶ ಜೊತೆಗೆ 7ನೇ ಅಂಶ ಹೇಳಿದೆ. ಇನ್ನು 3 ಅಂಶ ನಿಮ್ಗೆ ಹೇಳ್ಬೇಕು ಅಂತ ಇದ್ದಾನೆ. ಏನದು 3 ಅಂಶ ಅಂದರೆ 3 ಸಕಾರಗಳು. ನನ್ನ ಸಂಸ್ಥೆ ಅಂದರೆ ನಾನೇನೋ ಕೆಲಸ ಮಾಡ್ತೀನಲ್ಲ, ಯಾವುದೋ ಒಂದು ಪ್ರೊಫೆಷನ್, ವೃತ್ತಿಯಾಗಿದ್ರೆ ಆ ವೃತ್ತಿ. ನನ್ನ ಸಂಸಾರ ಫ್ಯಾಮಿಲಿ. ನನ್ನ ಸಮಾಜ. ಸಂಸಾರ, ಸಂಸ್ಥೆ, ಸಮಾಜ. 3 ಸಕಾರಗಳು ಬರ್ತದೆ, ಲಾಸ್ಟ್ 3 ಪಾಯಿಂಟ್ಸ್. ಸೊ ಟೋಟಲಿ ಎಷ್ಟು ಹೇಳಿದೆ? 10 ಪಾಯಿಂಟ್ಸ್ ಹೇಳಿದ್ದೀನಿ ಇಲ್ಲಿ. ಈ 10 ಪಾಯಿಂಟ್ಸ್ ನೀವು ಫೋಕಸ್ ಮಾಡ್ಕೊಂಡು ಹೋದ್ರೆ ನನಗೇನು ಗ್ಯಾರಂಟಿ ಇದೆ, ನೀವೊಂದು ಆಯಸ್ಕಾಂತೀಯ ವ್ಯಕ್ತಿತ್ವ ನಿಮ್ಮದಾಗ್ಬೋದು ಅಂತ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಬೇಕಂದ್ರೆ ನಮ್ಮ ಕೋರ್ಸ್ ಸೇರಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. 9341259226 ನಮ್ಮ ಕಚೇರಿಗೆ ತಾವು ಕರೆ ಮಾಡ್ಬೋದು.